ರೈತರಿಗಾಗಿ ಮತ್ತೆ ರೋಡ್ಗಿಳಿದು ಪ್ರತಿಭಟನೆ ಮಾಡುವ ಸಂದರ್ಭ ದೂರಿಲ್ಲ ಎಂದು ಗುಡುಗಿದ ಮಾಜಿ ಶಾಸಕ ಪಿ ರಾಜು. ಕುಡಚಿ ಮತಕ್ಷೇತ್ರದ ರೈತರ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಮನವಿ. ಕುಡಚಿ ಮತಕ್ಷೇತ್ರದ ರೈತರು ಎದುರಿಸುತ್ತಿರುವ ವಿದ್ಯುತ್ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಮೂಲಕ ಹೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಈ ವರ್ಷ ಸಮರ್ಪಕ ಮಳೆಯಾಗದ ಕಾರಣ ಕುಡಚಿ ಮತಕ್ಷೇತ್ರದ ಬಹುತೇಕ ಪ್ರದೇಶಗಳಲ್ಲಿ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಅಪಾರ ಶ್ರಮ ಮತ್ತು ವೆಚ್ಚದಲ್ಲಿ ಬೆಳೆ ಬೆಳೆದಿದ್ದರೂ ಮಳೆಯ ಕೊರತೆಯಿಂದಾಗಿ ಬೆಳೆಗಳು ಒಣಗುವ ಹಂತಕ್ಕೆ ತಲುಪಿದ್ದು ತಮ್ಮ ಬೆಳೆಯನ್ನು ಉಳಿಸಿಕೊಳ್ಳಲು ರೈತರು ತೀವ್ರ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರ ಮತ್ತು ಸಮರ್ಪಕ ವಿದ್ಯುತ್ ಪೂರೈಕೆ ಅತ್ಯಂತ ಅಗತ್ಯವಾಗಿದೆ. ಸರ್ಕಾರದ ನಿರ್ದೇಶನದಂತೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಪ್ರತಿದಿನ 7 ಗಂಟೆಗಳ ಕಾಲ ನಿರಂತರ 3 ಫೇಸ್ ವಿದ್ಯುತ್ ಪೂರೈಕೆ ಮಾಡಬೇಕು. ಆದರೆ ಹಲವು ಗ್ರಾಮಗಳಲ್ಲಿ ಸಮರ್ಪಕವಾಗಿ ವಿದ್ಯುತ್ ಸರಬರಾಜಾಗದ ಕಾರಣ ರೈತರಿಗೆ ನೀರಾವರಿ ಮಾಡಲು ಸಾಧ್ಯವಾಗ್ತಿಲ್ಲ. ಇದರಿಂದ ಬೆಳೆ ನಷ್ಟವಾಗುವ ಭೀತಿ ಎದುರಾಗಿದೆ. ಹೀಗಾಗಿ ರೈತರ ಹಿತದೃಷ್ಟಿಯಿಂದ ಸರ್ಕಾರದ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕುಡಚಿ ಮತಕ್ಷೇತ್ರದ ಎಲ್ಲ ಕೃಷಿ ಪಂಪ್ಸೆಟ್ಗಳಿಗೆ ಪ್ರತಿದಿನ ನಿರಂತರ 7 ಗಂಟೆಗಳ ಕಾಲ 3 ಫೇಸ್ ವಿದ್ಯುತ್ ಪೂರೈಕೆಯನ್ನು ತಕ್ಷಣವೇ ಮಾಡಬೇಕೆಂದು ಹೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ವಸಂತ ಲಾಳಿ ಮಾಜಿ ಪುರಸಭೆ ಅಧ್ಯಕ್ಷರು, ಶ್ರೀಧರ್ ಮೂಡಲ್ಗಿ ಮಂಡಲ ಅಧ್ಯಕ್ಷರು, ಬಸವರಾಜ್ ಕೋತ್, ವಿನಾಯಕ ಮೂಡ್ಸಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹಾರೋಗೇರಿ ವರದಿ ಕುಮಾರ್ ಹಳಕಲ್. 12 ಗಂಟೆ ನಿರಂತರವಾಗಿ ಸಿಂಗಲ್ ಫೇಸ್ ವಿದ್ಯುತ್ ಇರ್ತಿತ್ತು. ಮುಗಳಕೋಡದ ಉಣ್ಣಿ ಬಸವೇಶ್ವರ ತೋಟಕ್ಕೆ 3 ತಿಂಗಳಿಂದ ರಾತ್ರಿ ವಿದ್ಯುತ್ ಇಲ್ಲ. ಹೇಳಿದ್ರೆ ಆ ಹುಕ್ ಹಾಕಿ ನೀವು ಮೋಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತ ಆರೋಪ ಮಾಡ್ತಾರೆ. ಹೌದು, ಬರಗಾಲ ಬಂದಿದೆ, ರೈತರ ಬೆಳೆ ಕಣ್ಣೆದುರಿಗೆ ಒಣಗ್ತಾ ಇದೆ. ರಾಯಬಾಗ ತಾಲೂಕಲ್ಲಿ 86,880 ಹೆಕ್ಟೇರ್ ಪ್ರದೇಶ ಬಿತ್ತನೆ ಆಗಿದೆ. ಕಬ್ಬು, ಅರಿಶಿಣ, ಮೆಕ್ಕೆಜೋಳ ಇವನ್ನ ಬೆಳೆದಿದ್ದಾರೆ. ಆ ಬೆಳೆಯನ್ನ ಉಳಿಸ್ಕೊಳ್ಬೇಕು ಅಂದ್ರೆ ರೈತರು ಅನಿವಾರ್ಯವಾಗಿ ಪಂಪ್ಸೆಟ್ ಹಚ್ಚಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ. ಬರಗಾಲ ಬಂದಿರೋ ಸಂದರ್ಭದಲ್ಲಿ ವಿದ್ಯುತ್ ಕೊಟ್ರೆ ಮಾತ್ರ ರೈತರು ಬೆಳೆ ಉಳಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಮಾನ್ಯ MD ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. 3 ದಿನದ ಒಳಗಾಗಿ ಈ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂದ್ರೆ ಸಾವಿರಾರು ಜನ ರೈತರನ್ನ ತೆಗೆದುಕೊಂಡು ನಾವು ಪ್ರತಿಭಟನೆ ಮಾಡ್ತೇವೆ. ಪ್ರತಿಭಟನೆ ಬರೇ ಮನವಿ ಕೂಡ ಪ್ರತಿಭಟನೆ ಆಗೋದಿಲ್ಲ, ಜೈಲ್ ಬರೋ ಪ್ರತಿಭಟನೆಯನ್ನ ಮಾಡ್ತೇವೆ. ಒಂದು, ನೀವು ವಿದ್ಯುತ್ ಅನ್ನ ಕೊಡಬೇಕು, ಇಲ್ಲ ಅಂದ್ರೆ ಕುಡಚಿಯ ರೈತರನ್ನ ಜೈಲಿಗೆ ಕಳಿಸಬೇಕು. ಈ ಒಂದು ಬೇಡಿಕೆಯನ್ನ ಇಟ್ಕೊಂಡು ನಾವು ಹೋರಾಟ ಮಾಡೋರಿದ್ದೀವಿ. ಹಾಗಾಗಿ ಮಾನ್ಯ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ತಾನೆ, MD ಅವರಲ್ಲಿ ವಿನಂತಿ ಮಾಡ್ತಾನೆ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಲ್ಲಿ ವಿನಂತಿಯನ್ನ ಮಾಡ್ತಾನೆ, ರೈತರ ಬೇಡಿಕೆಯನ್ನ ಈಡೇರಿಸಬೇಕು. 3 ದಿನದ ಒಳಗೆ ಈಡೇರಿಸಬೇಕು. ಇಲ್ಲದೇ ಇದ್ರೆ ರೈತರು ಹೋರಾಟಕ್ಕೆ ಇಳಿದ್ರೆ ಅತಿರೇಕಕ್ಕೆ ಹೋಗತ್ತೆ. ಹಾಗಾಗಿ ಕುಡಚಿ ಮತಕ್ಷೇತ್ರದ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇರೋದನ್ನ ತಾವು ಬಗೆಹರಿಸಬೇಕು ಅಂತ ಹೇಳಿ ಮಾನ್ಯ AW ಅವರು ಕಾಡ್ರಕೊಪ್ಪ ಅವರ ಮೂಲಕ ನಾನು ವಿನಂತಿಯನ್ನ ಮಾಡ್ತಾನೆ. ಎಲ್ಲ ಅಧಿಕಾರಿಗಳಿಗೆ, ನೀವು ರೈತರಿಗೆ ತೊಂದರೆ ಕೊಡ್ತಾ ಇದ್ದೀರಿ. ಟ್ರಿಪ್ ಆದ ತಕ್ಷಣ ರೈತರು ಯಾರಾದ್ರೂ ಫೋನ್ ಬಂದ್ರೆ, ನೀನು ಮೋಟರ್ ಚಾಲು ಮಾಡಿದೀಯಾ, ಸೊಳ್ಳೆ ಕಡಿಸ್ಕೊಂಡು ಮಲಗೋ, ಕತ್ಲಲ್ಲೇ ಮಲಗೋ, ಕರೆಂಟ್ ಕೊಡಲ್ಲ ಅಂತ ಹೇಳ್ತೀರಿ. ಮತ್ತೆ ಬೆಳೆ ಒಣಗುವಾಗ ನಾವು ಸ್ಟಾರ್ಟ್ ಮಾಡಬೇಕಲ್ಲ, ನಮ್ಮ ಅನಿವಾರ್ಯತೆ ಇದೆ. ಅದಕ್ಕೆ ನೀವೆಲ್ಲರೂ ರೈತರ ಬೇಡಿಕೆಗೆ ಸ್ಪಂದಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ರೈತರ ಬೇಡಿಕೆಯನ್ನ ಈಡೇರಿಸಿ.